ತಾವು ಅಧ್ಯಕ್ಷರಿದ್ದೀರಿ, ನಾವು ನಿಮಗೆ ಹಕ್ಕಲ್ಲ ನಡೆದದು ಆ ಸಮಾಜದ ಜನರಿಗೆ ಒಂದು ಏನ್ ಕೇಳಿದಾರ ಇದ್ರ ಬಗ್ಗೆ ತನಿಖೆ ಇದು ಮಾಡ್ಬೇಕಾ, ಏನಾಗಿದೆ ಏನಿಲ್ಲ ಮತ್ತೆ ಯಾಕೆ ಆಗ್ತಾ ಇದೆ ಅಂತ. ಹುಮ್ನಾಬಾದ್ ಮತ್ತು ಕ್ಷೇತ್ರದಾಗೆ ಆಗ್ತಾ ಇದೆ ಅಂತ ನಾವು ಕೂಡ ಗಮನಿಸಬೇಕು. ಗೊತ್ತಾ, MLCಗಳು ಅಂದ್ರೆ ಒಬ್ಬರಿಗೆ 41 ಕ್ಷೇತ್ರಗಳು ಬರ್ತಾವ, ಒಬ್ಬರಿಗೆ 6 ಕ್ಷೇತ್ರಗಳು ಬರ್ತಾವ. ಆದರೆ ಹುಮ್ನಾಬಾದ್ನಲ್ಲಿ ಯಾಕೆ ಆಗ್ತಿದೆ ಅಂತ ಅದು ಕ್ವಶನ್ ಮಾಡೋರು. ಅವ್ರಿಗೆ ಹುಮ್ನಾಬಾದ್ ಬಿಟ್ಟು ಯಾವುದು ಕೂಡ ಕಾಣ್ತಾ ಇಲ್ಲ. ಹುಮ್ನಾಬಾದ್ದಾಗ ಇಂಥ ಯುವಕರು MLA ಆಗೋದು ಅವ್ರಿಗೆ ಪಸಂದಿಲ್ಲ. ಅವ್ರ ಅಣ್ಣದೇರಿ ಆಗಬೇಕು, ಅವ್ರ ತಮ್ಮದೇರಿ ಆಗಬೇಕು, ಅವ್ರ ಮಕ್ಕಳೇ ಆಗಬೇಕು. ಈಗ ಲಾಸ್ಟಿಗೆ ಅವ್ರ ಮನೆಗೆ ಅವರ ಪ್ರಾಣಿಗಳು ಇದ್ರೆ ಅದಕ್ಕೆ ಮಾಡ್ತಾರೆ. ಭಾಳಷ್ಟು ನೋಡಿದ್ರಿ, ಯಾರ್ಲಿಂದ ಯಾರಿಗೆ ಅಜ್ಜಿರ್ಕತ್ತಿಲ್ಲ. ನಮ್ಮ ಹನಿ ಬರ್ದಾಗ ಏನಾದ್ರು ಅದು ಆಗ್ತದ. ಇವೆಲ್ಲ ಇಂಥ ಪುಡಿಯೋಡಿಗಳಿಗೆ ಅಂಜೋದು ಪಿಂಜೋದು ಇವೆಲ್ಲ ನಮ್ಮ ರಕ್ತದಾಗಿಲ್ಲ. ನಮ್ಮ ರಕ್ತನೇ ಬೇರೆ ಇದೆ. ನಮ್ಗೆ ಅದಕ್ಕೋಸ್ಕರ ಮಂಜೂರಿಗೆ ಮಾಡಿ ನೋಡೋದು ಬಹಳ. ನನ್ನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ವಿನಂತಿ ಇದೆ, ತಾವೆಲ್ಲರೂ ಇವತ್ತು ಗೌರವಯುತವಾಗಿ ಸಹೋದರತ್ವ ಮತ್ತು ಸಾಮರಸ್ಯದಿಂದ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮ ಮಾಡಬೇಕಾಗ್ತದೆ. ಯಾವುದೇ ವೈಯಕ್ತಿಕ ದ್ವೇಷಗಳಿಗೆ ಅವಕಾಶ ಕೊಡದೆ ನಾವೆಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಯೋಣ. ನನಗೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಮಾಹಿತಿ ತಗೊಂಡು ನಾನು ಈಗಾಗಲೇ ಹೇಳಿದ್ದೇನೆ, ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ. ಓಕೆ.